ಒಬ್ಬ ಒಂದು ಅದ್ಭುತವಾದ ಮರವನ್ನು ನೋಡುತ್ತಾನೆ. ಅದರ ಪಕ್ಕಕ್ಕೆ ಕೈಯನ್ನು ತಂದಾಗ ಅದರಲ್ಲಿದ್ದಂತಹ ಕೂದಲೆಲ್ಲ ಅವನ ಬೆರಳ ಕಡೆಗೆ ಆಕರ್ಷಿಸಲ್ಪಡುತ್ತದೆ. ಸೊ ಅದಕ್ಕೆ ಒಂದು ಕತ್ತಿಯಿಂದ ಕುತ್ತಿ ನೋಡುತ್ತಾನೆ. ಅವನ ಕತ್ತಿ ಕುತ್ತಿದೊಡನೆ ಅದರಿಂದ ಒಂದು ಹಾಲು ರೀತಿಯ ದ್ರವ ಹೊರಬರುತ್ತದೆ. ಅದೇನು ಎಂದು ತೆಗೆದು ನೋಡುತ್ತಾನೆ. ಆಗ ಅದರಿಂದ ಒಂದು ಸಣ್ಣ ಡ್ರಾಪ್ ನೆಲಕ್ಕೆ ಬೀಳುತ್ತದೆ. ನೆಲಕ್ಕೆ ಬಿದ್ದ ಮರುಕ್ಷಣವೇ ಅಲ್ಲಿ ಒಂದು ಗಿಡ ಮೇಲೆ ಬರುತ್ತದೆ. ಆ ಗಿಡವನ್ನು ತೆಗೆದು ಸ್ಮೆಲ್ ಮಾಡಿ ನೋಡಿದಾಗ ಅವನಿಗೆ ಸ್ವರ್ಗದಲ್ಲೇ ಇರುವ ಹಾಗೆ ಫೀಲ್ ಆಗುತ್ತದೆ. ಇದನ್ನು ನೋಡಿ ಆ ಹಾಲನ್ನು ತೆಗೆದು ಅವನ ಮೈಯಲ್ಲಿ ಆದಂತಹ ಗಾಯಕ್ಕೆ ಹಚ್ಚುತ್ತಾನೆ. ನೋಡಿದ್ರೆ ಹಚ್ಚಿದ ತಕ್ಷಣವೇ ಆ ಗಾಯ ಪ್ರೂಫ್ ಇಲ್ಲದಾಗೆ ಮರೆಯಾಗಿ ಹೋಗುತ್ತದೆ. ಆವಾಗ ಅವನಿಗೆ ಇದೊಂದು ಅದ್ಭುತವಾದ ಮರ ಎಂದು ತಿಳಿದು ತಕ್ಷಣ ಅವನ ಆಸೆಯು ಜಾಸ್ತಿ ಆಗುತ್ತದೆ. ಅದಕ್ಕಾಗಿ ಆ ಮರದಲ್ಲಿ ಕುತ್ತಿಟ್ಟಂತಹ ಕತ್ತಿಯನ್ನು ತೆಗೆಯುತ್ತಾನೆ. ಅವನು ತೆಗೆದಾಗ ಅದರಿಂದ ಹಾಲು ಹೊರಬರಲು ಆರಂಭಿಸುತ್ತದೆ. ತಕ್ಷಣ ಅವನು ಆ ಹಾಲನ್ನು ಆಸದಿರುವ ತನಕ ಕುಡಿಯುತ್ತಾನೆ. ಇವನು ಕುಡಿಯುತ್ತಿರುವಾಗ ಆ ಮರವೇ ಒಂದು ಬೆಳಕಾಗಿ ಕಾಣುತ್ತದೆ. ಅದನ್ನು ನೋಡಿದ ಅವನಿಗೆ ದೇವರ ಕಣ್ಣೆದುರು ಬಂದು ಆಶೀರ್ವಾದ ಮಾಡಿದರು ಎಂದು ಅಂದುಕೊಳ್ಳುತ್ತಾನೆ. ಆದರೆ ನಂತರದ ಕ್ಷಣವೇ ಅವನಿಗೆ ಹೊಟ್ಟೆ ನೋವು ಆಗಿ ನೆಲಕ್ಕೆ ಬೀಳುತ್ತಾನೆ. ಆಗ ಅವನ ಹೊಟ್ಟೆಯಿಂದ ದಿಢೀರನೆ ಒಂದು ಸಸ್ಯ ಮೇಲೆ ಬರುತ್ತದೆ. ಅವನು ಆ ಹಾಲನ್ನು ಗಾಯಕ್ಕೆ ಮಾತ್ರ ಉಪಯೋಗಿಸದೆ ಅದನ್ನು ಕುಡಿದ ಕಾರಣ ಅವನ ದೇಹವೆಲ್ಲ ಈಗ ಸಸ್ಯ ಬೆಳೆದು ಹಾಗೆ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತಾನೆ.